ಹೇಳಬೇಕಂದ್ರೆ ಏನಂದರೆ ವಿಶೇಷ ಇವತ್ತು 45 ಪ್ರೀಮಿಯರ್ ಶೋ ಸಂಜೆ 7 ಗಂಟೆಗೆ ಆರಂಭ ಆಯಿತು. ಅಭಿಮಾನಿಗಳು ತುಂಬ ನಿರೀಕ್ಷೆ ಇತ್ತು, ಜನಗಳದ್ದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗಿಂತ ಹೆಚ್ಚಾಗಿ ನಿರೀಕ್ಷೆ ಕೊಟ್ಬಿಟ್ರು ಉಪಿ ಸಾರು, ಶಿವಣ್ಣ ಸಾರು, ನಮ್ಮ ರಾಜ್ಬೀರ್ ಶೆಟ್ಟಿಯವರು. ನೋಡಿ, ಒಂದು ಸಿನಿಮಾ ಯಶಸ್ವಿಗೆ ಕಾರಣ ಯಾರೆಲ್ಲ ಇರ್ತಾರೆ? ಅಭಿಮಾನಿ ಬಳಗಗಳು ಇರುತ್ತೆ, ಹೌದಾ ಇಲ್ವಾ? ಅಭಿಮಾನಿ ಬಳಗಗಳು ಅವರು ನಿರೀಕ್ಷೆಯಲ್ಲೇ ಅಭಿಮಾನಿಗಳು ಇಟ್ಕೊಂಡಿರ್ತಾರೆ, ಜನಗಳು ಇಟ್ಕೊಂಡಿರ್ತಾರೆ. ಇದೇ ನಿಜ. ನೋಡಿ, ಈಗ ಸಿನಿಮಾ ಎಷ್ಟು ವಿಶೇಷವಾಗಿ ತಗೊಂಡು ಬಂದಿದ್ದಾರೆ ಅಂದರೆ ಅಷ್ಟು ವಿಶೇಷವಾಗಿ ಅದ್ಭುತವಾಗಿ ತಗೊಂಡು ಬಂದಿದ್ದಾರೆ. ಒಂದೊಂದು ಸನ್ನಿವೇಶ, ಒಂದೊಂದು ದೃಶ್ಯಗಳು, ಒಂದೊಂದು ಸಂಭಾಷಣೆಗಳು, ಹಿಂದುಗಡೆ ಬರ್ತಕ್ಕಂಥ ಸವನ್ಸ್ಗಳು ಭಾಳ ಅದ್ಭುತವಾಗಿ ನಿರ್ದೇಶನ ಮೂಡಿ ಬಂದಿದೆ. ಮತ್ತು ಏನು ಗೊತ್ತಾ, ಹೇಳ್ಬಿಟ್ಟಿದ್ದಾರೆ ಬೆಸ್ಟ್ ಆಫ್ ಬ್ಲಾಕ್ ಅಂತ. ಉಮ್ಮ ಕೊಟ್ಬಿಟ್ರೆ ಎಲ್ಲರಿಗೂ. ಈ ಉಮ್ಮನ ನಾವು ಈಗ ಮನೆಯಲ್ಲಿ ಹೋಗಿ ಮಲಗುವಾಗ ಮನೆ ಪಕ್ಕದಲ್ಲಿ ಮನೆಯವ್ರು ಮಕ್ಕಳಿರ್ತಾರಲ್ಲ, ಅವ್ರು ನಮಗೆ ಕೊಟ್ಟಂಗಾಗುತ್ತೆ. ಇಲ್ಲಿ ಉಪ್ಪಿ ಸಾಕ್ಬಿಟ್ಬಿಟ್ಟಿದ್ದಾರೆ. ಹೆಂಗಿದೆ ನೋಡ್ರಿ, ಬೆಸ್ಟ್ ಆಫ್ ಬ್ಲಾಕ್. ಈ 45 ಸಿನಿಮಾ ದಿನೋತ್ಸವ ಎಂದು ಆಚರಿಸಲೆಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಹಾರೈಸುತ್ತೇವೆ. ಸರ್, ತಮ್ಮ ಹೆಸರು? ಸರ್, ರಮೇಶ್, ಜಿಲ್ಲಾ ಅಭಿಮಾನಿ ದಾವಣಗೆರೆ. ಏನು ನಿಮ್ಮ ಗ್ಲಾಸ್ ಮೇಲೆ ನೋಡಿ ಅವರು? ಹೌದು, ನೋಡಿ ಎಷ್ಟು ಚಂದವಾಗಿದೆ. ಏನು ಸರ್ ವಿಶೇಷವಾಗಿ ಸಿನಿಮಾಗೆ ಅಂತಾನೆ ಮಾಡಿರೋದು? ಅದ್ಭುತ ಮಾಣಿಕ್ಯಗಳು ಸಿನಿಮಾಗೆ ಅಂತಾನೆ ಮಾಡ್ಕೊಂಡಿದ್ದಾರೆ. ಖಂಡಿತ ಅದ್ಭುತ ಮಾಣಿಕ್ಯಗಳು. ಒಬ್ರು ಅದ್ಭುತ, ಒಬ್ರು ಮಾಣಿಕ್ಯ. ರಿಯಲ್ ಸ್ಟಾರ್ ಹ್ಯಾಟ್ರಿಕ್ ಹೀರೋ, ಕನ್ನಡದ ಕಣ್ಮಣಿಗಳು. ಕನ್ನಡಕ್ಕೆ ನಾವು ಹಾಕೊಂಡಿದ್ದೀವಿ. ವೆರಿ ಗುಡ್. ಎಷ್ಟು ಚೆನ್ನಾಗಿದೆ ನೋಡಿ, ಕನ್ನಡದ ಕಣ್ಮಣಿಗಳು. ಒಬ್ರು ಅದ್ಭುತ, ಒಬ್ರು ಮಾಣಿಕ್ಯ. ಇಷ್ಟೇ, ಮತ್ತಿನ್ನೇನಿಲ್ಲ ಇದರಲ್ಲಿ. ನೀವೇ ಹೇಳಿದ್ರಲ್ವಾ, ಫೋಕಸ್ ಎಲ್ಲ ಕಡೆನೂ ಇರುತ್ತೆ. ಕಾಣ್ತಾ ಇದೆಯಾ ಫೋಕಸ್? ಆಲ್ ದ ಬೆಸ್ಟ್ 45. ಥ್ಯಾಂಕ್ ಯು ಸರ್. ನೀವೇ ಸಿನಿಮಾ ಸೂಪರ್ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅರ್ಜುನ್ ಜನ ಸರ್ ಸಕ್ಸಸ್ ಕಂಡ್ರು. ಅವ್ರ ಕನಸು ನೆನಸಾಯ್ತು ಅಂತ ಅನ್ಕೊಳ್ತೀವಿ ಸರ್. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಸಾಕಾದಾಗ ಸೂಪರ್ ಆಗೈತೆ. ಲಾಸ್ಟ್ 20 ಮಿನಿಟ್ಸ್ ಅಂತೂ ಫುಲ್ಲು ಬೂಸ್ ಬಂಪ್ಸ್ ಎಲ್ಲ ಬಂದ್ಬಿಡುತ್ತೆ. ದೇವ್ರನ್ನ ಈ ಥರನೂ ಇಷ್ಟೆಲ್ಲ ಲೆವೆಲಿಗೆ ನೋಡ್ಬೋದಾ ಅಂತಂದು ಒಂದು ತೋರಿಸ್ಕೊಟ್ಟಿದ್ದಾರೆ. ಭಾಳ ಸೂಪರ್ ಆಗಿದೆ ಸರ್. BGM ಸೌಂಡ್ ಆಗಿರ್ಬೋದು, ಮತ್ತೊಂದು ಆಮೇಲೆ ಆರ್ಟಿಸ್ಟ್ಗಳು 3 ಜನ ಹೀರೋಗಳು ಒಬ್ರಿಗಿಂತ ಒಬ್ಬರು ಟಾಪ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ಸರ್, ಸೂಪರ್. ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು. ನಮ್ಮ ಕನ್ನಡ ಸಿನಿಮಾಗಳು ಇಷ್ಟೊಂದು ಚೆನ್ನಾಗಿ ಬರ್ತಿದ್ದಾವೆ, ನಾವು ಖುಷಿ ಪಡ್ತಾ ಇದ್ದೀವಿ ಸರ್. ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಿದ್ದಾವೆ. ನಾಳೆನೂ ಒಂದಿದೆ, ಮೊನ್ನೆ ದವಿಲ್ಲು ಒಂದಿದೆ. ಒಳ್ಳೊಳ್ಳೆ ಸಿನಿಮಾಗಳಿದಾವೆ ಸರ್. ಕನ್ನಡ ನೀವೆಲ್ಲ ಸಿನಿಮಾ ನೋಡ್ತೀರಾ? ಕನ್ನಡ ಸಿನಿಮಾ ಅಭಿಮಾನಿಗಳು ಸರ್. ಸ್ಟಾರ್ ವಾರ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ಏನಿಲ್ಲ ಸರ್, ಮಾಡಬಾರ್ದಲ್ವಾ? ಸ್ಟಾರ್ ವಾರ್ ಕನ್ನಡ ಸಿನಿಮಾ ಅಂತ ಎಲ್ಲ ನೋಡ್ಬೇಕಾದ್ರೆ ಎಲ್ಲ ನಮ್ಮರೇ ಅಲ್ಲ ಸರ್. ಒಂದೇ ಕುಟುಂಬದಾಗಿದ್ದು ನೀನು ಹೆಚ್ಚು ನೀನ್ ಕಮ್ಮಿ ಅನ್ನೋ ತಪ್ಪಲ್ಲ ಸರ್. ಈಗ ಇವತ್ತು ಇದು ನೋಡಿದೀವಿ, ನಾಳೆ ಸುದೀಪ್ ಸರ್ದು ಮೂವಿನೂ ನಾವು ಸಪೋರ್ಟ್ ಮಾಡ್ತೀವಿ, ಅದನ್ನು ನೋಡ್ತೀವಿ. ಹೌದು, ಡೆವಿಲ್ನು ನೋಡಿದೀವಿ. ಹೌದು, ಎಲ್ಲ ಕನ್ನಡ ಸಿನಿಮಾನು ಓಡ್ಬೇಕು ಸರ್. ಯಾಕಂದ್ರೆ ಅದು ಕನ್ನಡ ಸಿನಿಮಾದಲ್ಲಿರೋರು ಯಾರಿಗಿದ್ರು ನಾವೇ ಗೆದ್ದಂಗಲ್ಲ ಸರ್. ಹೌದು, ಬೇರೆ ಬಿಟ್ಕೊಡಕ್ ಆಗಲ್ಲ ಸರ್ ನಾವು. ಹಂಗಾಗಿ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ. 45 ಸೂಪರ್. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು ಅಂತ ಸಿನಿಮಾ ಸರ್. ಸೂಪರ್ ಆಗಿದೆ. ತುಂಬಾ ಧನ್ಯವಾದಗಳು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. 45 ದಿನದ ಮೂವಿನ 3 ತಾಸಲ್ಲಿ ತೋರ್ಸೋಕೆ ಇಷ್ಟಪಟ್ಟಿದ್ದಾರೆ. ಆದರೆ ಇದು 100 ವರ್ಷ ಆದ್ರೂ ಒಳ್ಳೇದನ್ನು ಬಯಸಿ ಅನ್ನೋದು ಅರ್ಥನ ತುಂಬ ಕ್ಲೀನಾಗಿ ಹೇಳಿದ್ದಾರೆ ಇದರಲ್ಲಿ. ಇನ್ನೇನು ಇಲ್ಲ, ಅಕ್ಕಪಕ್ಕದ ಮನೆ ಆಗಿರ್ಬೋದು, ನೆರೆಹೊರೆ ಆಗಿದ್ದು ಎಲ್ಲರನ್ನೂ ಹೊಂದ್ಕೊಂಡು ಅನುಸರಿಸ್ಕೊಂಡು ಬದುಕೋದೇ ಜೀವನ ಅನ್ನೋದನ್ನ ಶಾರ್ಟಾಗಿ ಹೇಳಿದ್ದಾರೆ. ನಿಮ್ಮ ಹೆಸರು ಸರ್? ಅಜಯ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಹೇಳಿಲ್ಲ ಸರ್? ಮೋಹನ್ ಅಂತ ಹೇಳಿ, ಮೋಹನ್, ದಾವಣಗೆರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.